ಮೊನ್ನೆ ಕುಮಾರಣ್ಣ ಅವರು ಬಿಜಾಪುರದಲ್ಲಿ ಸಮಾವೇಶದಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ರು, ಇಲ್ಲಿ ಹೆಣ್ಮಕ್ಳು ಕೂತಿದ್ದೀರಿ ತಾಯಿ, 2,000 ರೂಪಾಯಿ ಕೊಡೋದ್ರಿಂದ ಏನು ಸರ್ಕಾರದ ಖಜಾನೆ ಖಾಲಿ ಆಗೋದಿಲ್ಲ. ಆದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಭ್ರಷ್ಟಾಚಾರದ ಮನಸ್ಥಿತಿಯಿಂದ ಹೊರಗಡೆ ಬಂದ್ರೆ 2,000 ರೂಪಾಯಿ ಎಲ್ಲ ನಿಮಗೆ 4,000 ರೂಪಾಯಿ ಕೊಡ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜನತೆ ತೆರಿಗೆ ಮೂಲಕ ಕಟ್ತಕ್ಕಂಥ ಹಣದಿಂದ ನಿಮ್ ಎಲ್ಲರಿಗೂ ಕೂಡ ಆ ಶಕ್ತಿಯನ್ನ ತುಂಬಿಸ್ತಕ್ಕಂಥ ಕೆಲಸ ಮಾಡಬಹುದು. ಆದ್ರೆ ಇಲ್ಲಿ ಕೂತಿರ್ತಕ್ಕಂಥವ್ರು ಎಂತ ಲೂಟಿಕೋರರು ಕೂತಿದ್ದಾರೆ ಅಂದ್ರೆ, ಅಲ್ಲಿ ಪಾಪ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ SCPTSP ಹಣ ಪ್ರತಿ ವರ್ಷ ಮೊದಲನೇ ವರ್ಷ 11,000 ಕೋಟಿ, ಎರಡನೇ ವರ್ಷ 14,000 ಕೋಟಿ, ಮೂರನೇ ವರ್ಷ 11,000 ಕೋಟಿ, ಹತ್ತತ್ರ 37,000 ಕೋಟಿ ಪ್ರತಿ ವರ್ಷ SCPTSP ಅಂದ್ರೆ ನಮ್ಮ ದಲಿತ ಕೇರಿ ಅಭಿವೃದ್ಧಿಗೆ, ನಿಮ್ಗೆ ರಸ್ತೆ ಮಾಡ್ತಕ್ಕಂಥದಕ್ಕೆ, ಚರಂಡಿ ಹಾಕ್ಸ್ತಕ್ಕಂಥದಕ್ಕೆ, ನಿಮ್ಮ ಕೇರಿಗಳಲ್ಲಿ ಉಪಯೋಗ ಆಗ್ಬೇಕಾಗಿರ್ತಕ್ಕಂಥ ದುಡ್ಡು ಎಲ್ಲೋಯ್ತಪ್ಪ ಅಂದ್ರೆ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ. ಇನ್ನ ನೀವು ಪ್ರತಿನಿತ್ಯ ಬಳಕೆ ಮಾಡ್ತಕ್ಕಂಥ, ಪ್ರತಿನಿತ್ಯ ನೀವು ಏನು ಉಪಯೋಗ ಮಾಡ್ತಕ್ಕಂಥ ವಸ್ತುಗಳ ಮೇಲೆ ಗಗನಕ್ಕಾಗುವಷ್ಟು ತಲೆ ಮೇಲೆ ಬೆಲೆ ಏರಿಕೆ ಮಾಡಿ ಬಿಟ್ಟಿದ್ದಾರೆ. ಅದು ಒಂದು ಭಾಗ. ಈ ರೀತಿ ಬಹುಶಃ ನಾವು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡಬಹುದು. ಬಹುಶಃ ಇವೆಲ್ಲವನ್ನ ನೋಡಿದಾಗ 62 ಕ್ಷೇತ್ರದಲ್ಲಿ ಇವತ್ತು ನಾನೇನ್ ಪ್ರವಾಸ ಮಾಡ್ತಾ ಇದ್ದೇನೆ, 62ನೇ ಕ್ಷೇತ್ರಕ್ಕೆ ಏನ್ ಬಂದು ತಲುಪಿದ್ದೀನಿ. ಕುಮಾರಣ್ಣ ಅವರ ಕಾಲ ಅವಧಿಯಲ್ಲಿ ಅವರು ಕೊಟ್ಟಂತ ಆಡಳಿತವನ್ನ ಜನ ಇವತ್ತಿಗೂ ಕೂಡ ಸ್ಮರಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ರೈತರ ಬಗ್ಗೆ 2 ಬಾರಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಈ 3 ವರ್ಷದಲ್ಲಿ 2,800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೀದರ್ನಲ್ಲಿ, ಕಲಬುರಗಿಯಲ್ಲಿ, ಯಾದಗಿರಿಯಲ್ಲಿ ಅತಿವೃಷ್ಟಿ ಆಯ್ತು. ಅವ್ರೇನು ಬೆಳೆ ಬೆಳೀತಕ್ಕಂಥದಕ್ಕೆ, ಕುತ್ಕಪ್ಪ ಬ್ರದರ್ ಒಂದ್ ಸೆಕೆಂಡು, ಬೆಳೆ ಬೆಳೀತಕ್ಕಂಥದಕ್ಕೆ ಬೆಳೆಯನ್ನ ಹಾಕಿದ್ರು ರೈತರು, ಸಂಪೂರ್ಣ ಬೆಳೆ ನಾಶ ಆಯ್ತು. ಆ ಬೆಳೆ ನಾಶ ಆದಾಗ ರಾಜ್ಯ ಸರ್ಕಾರದ ಕೃಷಿ ಮಂತ್ರಿಗಳಾಗ್ಲಿ ಅಥವಾ ಮುಖ್ಯಮಂತ್ರಿಗಳು ಅಲ್ಲಿ ಯಾವುದೋ ಅವ್ರ ಕಾಂಗ್ರೆಸ್ನ ಕಾರ್ಯಕ್ರಮ ಇತ್ತು ಅಂತ ಅಲ್ಲೆಲ್ಲೋ ಬಿದರ್ಗೋ ಯಾದಗಿರಿಗೋ ಎಲ್ಲೋ ಬಂದಿದ್ರು. ಬಂದು ಕೊನೆಗೆ ಮತ್ತಿಲ್ಲಿ ಬಂದು ಮತ್ತೆ ನಾನು ವಾಪಸ್ ಹೋಗ್ಬಾರ್ದು, ಬಂದಿದ್ದೀನಿಲ್ಲ ಅಂತ ಪಾಪ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕರ್ಕೊಂಡೋಗಿ ಸುಮ್ಮನೆ ಯಾವುದೋ ರೈತರ ಜಮೀನು ಹೊಲ ಗದ್ದೆಗಳಲ್ಲಿ ನಿಲ್ಲಿಸಿ ಅಲ್ಲೆಲ್ಲೋ ಮೀಡಿಯಾದವ್ರು ಕರ್ಸ್ಬಿಟ್ಟು ಶೋ ಕೊಟ್ಬಿಟ್ಟು ಹೋದ್ರು ಬಿಟ್ರೆ, ಅದಾದ್ಮೇಲೆ ರೈತರಿಗೆ ಏನ್ ಪರಿಹಾರ ಕೊಡಬೇಕಾಗಿತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಅವರ ಬೆಳೆ ನಾಶ ಆದಂತ ಸಂದರ್ಭದಲ್ಲಿ, ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನೀವು ರೈತರನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅಂದ್ರೆ ಇವತ್ತು ನೀವು ಎಷ್ಟು ರೈತರನ್ನ ಕಾಪಾಡ್ಕೊಳ್ತಕ್ಕಂಥ ಮನಸ್ಥಿತಿಯಲ್ಲಿದ್ದೀರಿ ಅಂತಕ್ಕಂಥದ್ದು ಬಹುಶಃ ಇದಕ್ಕಿಂತ ಒಂದು ದೊಡ್ಡ ಉದಾಹರಣೆ ಮತ್ತೊಂದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ದಯಮಾಡಿ ಸಮಯ ಸಾಕಷ್ಟಾಗಿದೆ, ಕೊನೆಯದಾಗೆ ಒಂದು ಮಾತನ್ನ ಹೇಳ್ತೇನೆ. ಧಾರವಾಡದಲ್ಲಿ ನೀವು ನೋಡಿದ್ರಿ ಇತ್ತೀಚಿನ ದಿನಗಳಲ್ಲಿ ಏನಾಯ್ತು, ನಮ್ಮ ಮಾಧ್ಯಮದ ಜಿಲ್ಲಾ ಮಾಧ್ಯಮದ ಮಿತ್ರರು, ತಾಲೂಕು ಮಾಧ್ಯಮದ ಮಿತ್ರರು ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. ಧಾರವಾಡದಲ್ಲಿ ಯುವಕರು ಬೀದಿಗೆ ಇಳಿದ್ರು. ಯಾತಕ್ಕೆ ಯುವಕರು ಬೀದಿಗೆ ಇಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಸೃಷ್ಟಿಯಾಯಿತು? 2,85,000 ಸರ್ಕಾರಿ ಹುದ್ದೆಗಳು 3 ವರ್ಷದಲ್ಲಿ 1 ಹುದ್ದೆಗಳನ್ನು ಕೂಡ ಭರ್ತಿ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಕೈಲಿ ಆಗ್ಲಿಲ್ಲ. ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ, ಯಾಕೆಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಯುಗ, ಟೆಕ್ನಾಲಜಿ ಬಹಳ ಮುಂದೆ ಇದೆ. ನಾವೇನೇ ಮಾತಾಡಿದ್ರು ಕೂಡ ಎಲ್ಲ ಕಡತಗಳಲ್ಲಿ ಇರುತ್ತೆ, ಯಾವುದು ತಿರ್ಸ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಮೈಗೆ ಎಣ್ಣೆ ತಿಕ್ಕ ಹೋಗಕ್ಕಾಗೋದು ಇಲ್ಲ. ಅಂತ ಕಾಲದಲ್ಲಿ ನಾವಿದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಅವರ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ರು 2,85,000 ಸರ್ಕಾರಿ ಹುದ್ದೆಗಳು ಖಾಲಿ ಇದೆ, ಇದನ್ನ ಭರ್ತಿ ಮಾಡ್ತೀನಿ, ಪ್ರತಿ ವರ್ಷ ಸಾವಿರಾರು ಹುದ್ದೆಗಳನ್ನ ಭರ್ತಿ ಮಾಡಿ ಯುವಕರಿಗೆ ಒಂದು ಶಕ್ತಿಯನ್ನ ತಂದ್ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಕೊಟ್ಟ ಮಾತಿನಂತೆ ಮಾನ್ಯ ಮುಖ್ಯಮಂತ್ರಿಗಳು ಉಳಿಸ್ಕೊಳ್ಳಕ್ ಆಗ್ಲಿಲ್ಲ. ಕನಿಷ್ಠ ಪಕ್ಷ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಯಲ್ಲಿ 20% ಕೂಡ ಉದ್ಯೋಗವನ್ನ ಸೃಷ್ಟಿ ಮಾಡ್ಲಿಕ್ಕೆ ಇವತ್ತು ಆಗಿರ್ತಕ್ಕಂಥ ಈ ಒಂದು ರಾಜ್ಯ ಸರ್ಕಾರ ಇವತ್ತು ಬಹಳ ಹುಷಾರಾಗಿ ಹೆಜ್ಜೆ ಹಾಕ್ಬೇಕಾಗ್ತದೆ. ಯಾಕೆಂದ್ರೆ ನೇಪಾಳದಲ್ಲಿ ಏನಾಯ್ತು, ನೇಪಾಳದಲ್ಲಿ ಚುನಾಯಿತಿ ಪ್ರತಿನಿಧಿಗಳ ಪರಿಸ್ಥಿತಿಗಳೇನಾಯ್ತು, ದಯವಿಟ್ಟು ಅಂತ ಪರಿಸ್ಥಿತಿಗೆ ನಮ್ಮ ರಾಜ್ಯ ದೂಡಬೇಡಿ. ನಮ್ಮ ಯುವಕರನ್ನ ಬಹಳ ಪರೀಕ್ಷೆ ಮಾಡಬೇಡಿ.
ಬಹಳ ಜನ ರೈತರು, ಮಧ್ಯಮದ ವರ್ಗದ ಮಕ್ಕಳುಗಳು ಸಾಲ ಸೋಲ ತಗೊಂಡು ಓದಿಸಿ ಬೆಳೆಸಿರ್ತಾರೆ ತಂದೆ ತಾಯಂದ್ರುಗಳು. ಕನಿಷ್ಠ ಪಕ್ಷ ಅವ್ರು ಕೇಳ್ತಾ ಇರೋದೇನು? ಸ್ವಾಭಿಮಾನದ ಜೀವನ, ಸ್ವಾಭಿಮಾನದ ಬದುಕಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ದುಡಿತಕ್ಕಂಥ ಕೈಗಳಿಗೆ, ಸ್ವಾಭಿಮಾನಕ್ಕೆ ಆ ಒಂದು ಕೆಲಸ ಅಷ್ಟೇ. ಆ ಕೆಲಸನೂ ಕೂಡ ನೀವು ಕೊಡ್ತಕ್ಕಂಥದ್ರಲ್ಲಿ ನೀವು ವಿಫಲರಾಗಿದ್ದೀರಾ ಅಂತಕ್ಕಂಥದ್ದಾದ್ರೆ ಈ ರಾಜ್ಯ ಸರ್ಕಾರದಲ್ಲಿ ಕೂತಿರ್ತಕ್ಕಂಥವ್ರು ಎಷ್ಟು ಅಸಮರ್ಥರಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಈ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಬಹುಶಃ ಈಗಾಗಲೇ ತಾವೆಲ್ಲ ನೋಡಿದಿರಿ, ಹಾಸನ್ನು, ಕಿತ್ತೂರು, ಕರ್ನಾಟಕದಲ್ಲಿ ಬೃಹತ್ ಸಮಾವೇಶಗಳನ್ನ ಜನತಾದಳ ಪಕ್ಷದ ಆಯಾ ಜಿಲ್ಲೆಯ ನಾಯಕರುಗಳು ಮಾಡಿದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ತುಮಕೂರಿನಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿದೆ. ಹಾಗಾಗಿ ವಿಶೇಷವಾಗಿ ಜನತಾದಳ ಪಕ್ಷದ ವರಿಷ್ಠರು ಯಾವ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡ್ಕೊಳ್ಬೇಕು ಅಂತಕ್ಕಂಥದನ್ನ ನಮ್ಮೆಲ್ರಿಗೂ ವಿಚಾರ ಮುಟ್ಟಿಸ್ತಾರೋ, ನಾವೆಲ್ಲ ಈ ಭಾಗದ ಜಿಲ್ಲೆ ನಾಯಕರು ಕೂತು ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಇವತ್ತು ಹಾಸನದಲ್ಲಿ ಮತ್ತೆ ಕಿತ್ತೂರು ಕರ್ನಾಟಕದಲ್ಲಿ ಬಹುಶಃ ಇವತ್ತು ಇಡೀ ರಾಜ್ಯ ನೋಡಿದೆ. ಹಾಸನ್ನಲ್ಲಿ ಆಗಿರ್ತಕ್ಕಂಥ ಸಮಾವೇಶ ಕಿತ್ತೂರು ಕರ್ನಾಟಕದಲ್ಲಿ ಯಾರು ಕೂಡ ಊಹೆ ಮಾಡಲಿಕ್ಕೆ ಆಗಿರದೇ ಇರ್ತಕ್ಕಂಥ ದೊಡ್ಡ ಮಟ್ಟದ ಒಂದು ಜನಸಾಗರ ಅವತ್ತು ಯಾತಕ್ಕೋಸ್ಕರ ಅರ್ಧ ಬಂತು ಅಂದ್ರೆ ಮಾನ್ಯ ಈ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರ ಕೊಡುಗೆ. ಕಾವೇರಿ ಬೇಸಿನ್ನಲ್ಲಿ ಹುಟ್ಟಿದ್ರು ಕೂಡ ಕೃಷ್ಣಾ ನದಿಯ ಕೊಡುಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೃಷ್ಣಾ ನದಿ ಮೂಲಕ ಯಾವ ರೀತಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನಲ್ಲಿ ಮೊದಲನೇ ಹಂತಕ್ಕೆ, ಎರಡನೇ ಹಂತಕ್ಕೆ ಅವತ್ತಿನ ರಾಜ್ಯದ ಸಂಕಷ್ಟದ ದಿನಗಳಲ್ಲಿ ಹಣವನ್ನ ಹೊಂದಿಸ್ತಕ್ಕಂಥದಕ್ಕೆ ನೀರಾವರಿ ಸಚಿವರಾಗಿ ಅವರು ಪಟ್ಟಂತ ಕಷ್ಟ ಬಹುಶಃ ಆ ಭಾಗದ ರೈತರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ. ಹಾಗಾಗಿ ಬಿಜಾಪುರದಲ್ಲಿ, ಬಾಗಲಕೋಟೆಯಿಂದ ಸಾಕಷ್ಟು ಜನ, ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾತುಗಳನ್ನ ಕೇಳಲಿಕ್ಕೆ ಬಂದಿದ್ರು. ಅಲ್ಲಿ ಬಂದಂತ ರೈತರು ಹೇಳ್ದಂಥದ್ದು ಒಂದೇ, 2013ರಲ್ಲಿ ಇದೇ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನಾನೊಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ನ ನಡೆ ಕೃಷ್ಣದ ಕಡೆ ಅಂತ ಹೇಳಿದ್ರು. ಚುನಾವಣೆಯ ಪೂರ್ವದಲ್ಲಿ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀನಿ, 5 ವರ್ಷ 50,000 ಕೋಟಿ ಕೊಡ್ತೀವಿ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನ 3ನೇ ಹಂತವನ್ನ ಚಾಲನೆ ಮಾಡ್ತಕ್ಕಂಥದಕ್ಕೆ 50,000 ಕೋಟಿ ಕೊಡ್ತೀವಿ 5 ವರ್ಷದಲ್ಲಿ ಅಂದ್ರು. ಬಂದ್ರು, ಪಾದಯಾತ್ರೆ ಮಾಡಿದ್ರು, ಆಣೆ ಪ್ರಮಾಣ ಮಾಡಿದ್ರು, ಅಲ್ಲಿಗೆ ಮರ್ತರು. ಅಲ್ಲೂ ಸಂಪೂರ್ಣ ಬಹುಮತ. ಹಿಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಅವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. ಆದ್ರೆ 17,000 ಕೋಟಿ ಇದ್ದಂತ ಆ ಪ್ರಾಜೆಕ್ಟ್ ಕಾಸ್ಟ್ ಜಾಸ್ತಿಯಾಗಿ ಎಸ್ಕಿಲೇಷನ್ ಆಗಿ ಇವತ್ತು ಎಷ್ಟಾಗಿದೆ, 87,000 ಕೋಟಿಗೆ ಹೋಗಿ ತಲುಪಿದೆ. ಅಂದ್ರೆ 70,000 ಕೋಟಿ ಹೆಚ್ಚಿಗೆ ಆಗಿದೆ. ಅವತ್ತೇ ಅವ್ರು ಮನ್ಸು ಮಾಡಿದ್ರೆ 50,000 ಕೋಟಿ 5 ವರ್ಷದಲ್ಲಿ ಕೊಡ್ತೀರಿ ಅನ್ನೋರು 17,000 ರೂಪಾಯಿ UKP3 ಕೊಟ್ಟಿದ್ರೆ ಬಹುಶಃ ಇವತ್ತು ಅಲ್ಲಿರ್ತಕ್ಕಂಥ ರೈತರು ನೆಮ್ಮದಿಯಾಗಿರೋರು. ಹಾಗಾಗಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ಇಂಥವು ಲಕ್ಷಾಂತರ ಉದಾಹರಣೆಗಳು ಕೊಡಬಲ್ಲ. ಮುಂದೆ ವೇದಿಕೆಗಳಲ್ಲಿ ಮಾತಾಡ್ತೀವಿ. ಇನ್ನು ಸಾಕಷ್ಟು ರಾಜಕಾರಣದ ವೇದಿಕೆಗಳು ಸಿದ್ಧ ಆಗ್ತದೆ. ಪಕ್ಷದ ವೇದಿಕೆಗಳಲ್ಲಿ ಚರ್ಚೆ ಮಾಡ್ತೇವೆ. ತುಂಬಾ ಊಟದ ಸಮಯ ಆಗಿದೆ, ದಯಮಾಡಿ ತಾವೆಲ್ಲರೂ ಊಟ ಮಾಡಿ. ನಾನು ಮತ್ತೆ ಇಲ್ಲಿ ಮಠಕ್ಕೆ ಹೋಗ್ಬೇಕು, ಬುದ್ಧಿಯವರ ಆಶೀರ್ವಾದ ತಗೊಂಡು ಮತ್ತೆ ಸ್ವಲ್ಪ ತುಮಕೂರಲ್ಲಿ ಮತ್ತೆ ಏನೋ ನಮ್ಮ ನಿಂಗಪ್ಪಣ್ಣ ಅವರು ಮತ್ತೊಬ್ರು ಬಹಳ ಬೇಕಾದಂತ ಮುಖಂಡರ ಮನೆಗೆ ಭೇಟಿ ಕೊಡಿಸ್ತಕ್ಕಂಥದ್ದಿದೆ. ಮತ್ತೆ ಬರ್ತೇನೆ. ಬಹುಶಃ ನಾನು ಯಾವುದೋ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೆ, ನಿಖಿಲ್ ಕುಮಾರಸ್ವಾಮಿ 30 ದಿನದಲ್ಲಿ 2ನೇ ಬಾರಿ ತಿಪ್ಟೂರ್ಗೆ ಬತಾವನೆ ಅಂತ. ಏನೋ ತಿಪ್ಟೂರ್ ಮೇಲೆ ಬಹಳ ಪ್ರೀತಿ ಬಂದ್ಬಿಟ್ಟಿದೆ ನಿಖಿಲ್ಗೆ. ಲಾಸ್ಟ್ ಟೈಮು ಶಾಂತಕುಮಾರ್ ಅವರು ಬಹಳ ಚೆನ್ನಾಗಿ ಉದ್ಯೋಗ ಮೇಳ ಮಾಡಿದ್ರು. ಬಹುಶಃ ನೋಡಿ, ಅವರಲ್ಲಿ ಯುವಕರ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಬಹಳ ಜನ ಯುವಕರು ಬಂದು ಆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ರು. ಅದರಲ್ಲಿ ಬಹುತೇಕರಿಗೆ ಕಂಪ್ನಿಗಳನ್ನ ಕರೆದು ಅಲ್ಲಿಂದ ಅಲ್ಲೇನೆ ಉದ್ಯೋಗ ಕೊಡ್ತಕ್ಕಂಥದಕ್ಕೆ ಶಾಂತಕುಮಾರ್ ಅವರು ಬಹಳ ಪ್ರಾಮಾಣಿಕವಾಗಿ ಅವತ್ತು ಪ್ರಯತ್ನ ಪಟ್ಟಿದ್ದನ್ನ ನಾನು ಬಹಳ ನೋಡಿದ್ದೀನಿ. ಬಹುಶಃ ಮುಂದೊಂದು ದಿನ ಶಾಂತಕುಮಾರ್ ಅಂತಕ್ಕಂಥವ್ರು ಚುನಾಯಿತಿ ಪ್ರತಿನಿಧಿಗಳು ಆಗಿ ಬಂದಂತ ಸಂದರ್ಭದಲ್ಲಿ ಬಹುಶಃ ಸಮಾಜವನ್ನ ಮತ್ತಷ್ಟು ಬಲವಾಗಿ ಕಟ್ತಕ್ಕಂಥದಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ನಾವು ನೀವು ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರು ಪಕ್ಷವನ್ನ ತಳಮಟ್ಟದಿಂದ ಸದೃಢವಾಗಿ ಕಟ್ತಕ್ಕಂಥ
ಪ್ರಾಮಾಣಿಕ ಕೆಲಸವನ್ನ ಮಾಡೋಣ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅಪಾರ ಸಂಖ್ಯೆಯಲ್ಲಿ ಬಂದು ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಿದ್ದೀರಿ. ಯಾವತ್ತಿಗೂ ಕೂಡ ಪಕ್ಷ ಅಥವಾ ಪಕ್ಷದ ಕಾರ್ಯಕರ್ತನಾದ ನಾನು ನಿಮ್ಗೆ ಸದಾ ಚಿರುಣೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.